ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಪೆನ್ ಡ್ರೈವ್ ನ ತಗೊಂಡ್ ಬಂದು ನಾನು ನಿಮ್ ಕೈಲೇ ಕೊಡ್ಬೇಕಾಗಿತ್ತು ಅಂತ ನನಗೀಗ ಅನಿಸ್ತಾ ಇದೆ. ಕೊನೆ ಪಕ್ಷ ಅದನ್ನ ನೋಡಿದ್ಮೇಲಾದ್ರೂ ಅದ್ರಲ್ಲಿ ಏನಿದೆ ಅಂತ ನಮಗ್ ಹೇಳ್ಬೇಕಾಗಿತ್ತು. ನೀನ್ ನನಗೆ ಅಲ್ಲೇ ಹೇಳ್ಬೇಕಾಗಿತ್ತು. ಬಿಡ್ತಿರ್ಲಿಲ್ಲ, ಹೇಗಾದ್ರೂ ಮಾಡಿ ಇಸ್ಕೊಂಡ್ ಬಿಡ್ತಿದ್ದೆ. ಹೇಳೋದಕ್ಕೆ ಟೈಮ್ ಎಲ್ಲಿತ್ತು ಸರ್? ಭಾವ ಆ ಕ್ಷಣದಲ್ಲಿ ಅಶ್ವಿನ್ ನಿರಪರಾಧಿ ಅಂತ ಒಪ್ಕೊಂಡ್ಮೇಲೆ ನನಗದೇ ತುಂಬಾ ಸಂತೋಷ ಆಗೋಗಿತ್ತು. ಮೊದ್ಲು ಅಶ್ವಿನ್ನ ಅಲ್ಲಿಂದ ಕರ್ಕೊಂಡ್ ಬರೋದಷ್ಟೇ ನನ್ನ ತಲೆಲಿ ಇದ್ದಿದ್ದು. ಪೆನ್ ಡ್ರೈವ್ ವಿಷಯನ ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ನಾನು ಸುಮ್ನಾಗ್ಬಿಟ್ಟೆ. ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡಿ ಕೇಳಲಿಲ್ಲ. ಅವನು ಅದ್ರಲ್ಲಿ ಏನಿದೆ ಅಂತ ನೋಡಿಲ್ಲ ಅಲ್ವಾ? ಅದಕ್ಕೂ ಅವ್ರೇನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಸರ್. ಅವ್ರು ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದಾರೆ ಅಂತ ಅನಿಸ್ತು. ಅವ್ರ ಹತ್ರ ನಾನು ಏನೇ ಕೇಳಿದ್ರು ಮೌನ ಒಂದೇ ಉತ್ತರ ಆಗಿತ್ತು. ಹಾಗಿದ್ರೆ ಅವನು ಅದನ್ನ ಖಂಡಿತ ನೋಡಿರ್ತಾನೆ. ಮತ್ತೆ ಅದನ್ನ ಯಾಕೆ ನಮ್ಮ ಹತ್ರ ಹೇಳಿದೆ ಮುಚ್ಚಿಡ್ತಾ ಇದ್ದಾರೆ? ಹೇಳ್ಬೋದಿತ್ತು ತಾನೆ. ಹಾಗೆ ಹೇಳ್ದೆ ಅವನು ಮುಚ್ಚಿಟ್ಕೊಂಡಿರೋದಕ್ಕೂ ಬಲವಾದ ಕಾರಣನೇ ಇರಬೇಕು. ಅದರ ಹಿಂದೆ ಭಾರಿ ಉದ್ದೇಶನೇ ಇರಬೇಕು. ಏನ್ ಸರ್ ಅದು? ನನಗ್ ತುಂಬಾ ಭಯ ಆಗ್ತಾ ಇದೆ. ಭಾರಿ ಉದ್ದೇಶ ಅಂದ್ರೆ ಏನರ್ಥ? ಅವನ ಮೌನ ಯಾವುದೋ ಒಂದು ದೊಡ್ಡ ಅನಾಹುತಕ್ಕೆ ಮುನ್ನುಡಿ ಹೇಳ್ತಿದೆ ಸೇವಂತಿ. ಮಾತಲ್ಲಿ ಒಂದೇ ಸಲ ಕೇಳಿ ಸಾಯಿಸ್ಬಿಡ್ಬಹುದು, ಆದ್ರೆ ಈ ಮೌನ ಇದೆಯಲ್ಲ, ಇದು ಭಾರಿ ಡೇಂಜರಸ್. ಇಂಚಲ್ಲಿ ಮನುಷ್ಯನ ಕೊಲ್ತಾ ಹೋಗುತ್ತೆ. ಅರ್ಜುನ್ ಸರ್, ಅದ್ ಏನ್ ಹೇಳ್ಬೇಕೋ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಿ. ಟೆನ್ಷನ್ ಕೊಡ್ಬೇಡಿ. ಆ ಪೆನ್ ಡ್ರೈವ್ ಅಲ್ಲಿ ಅವನು ಅದೇನ್ ನೋಡಿದನೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ಅನುಮಾನ ಅಂತೂ ನನಗೆ ಅವಾಗಿಂದನೂ ಕೊರಿತಾ ಇದೆ ಸೇವಂತಿ. ಮಣಿ, ಇವತ್ತು ನಾನು ಮಾಡಿರೋ ಕೆಲಸದಿಂದ ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಮಣಿ. ನೀನು ನನ್ನ ಕ್ಷಮಿಸಲ್ಲ ಅಂತನೂ ಗೊತ್ತು. ಆದರೆ ನಡೆದಿದ್ದೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ ಮೇಲೂ ನನ್ನ ಉದ್ದೇಶ ಏನು ಅಂತ ನಿನ್ಗೆ ಅರ್ಥ ಆಗಿರ್ಬೇಕಲ್ವಾ? ಇನ್ಮೇಲೆ ನಾನೇನೇ ಮಾಡಿದ್ರು ಅದು ನಿನಗೋಸ್ಕರನೇ. ಮಣಿ, ನಿನ್ನ ಹತ್ರ ಒಂದನ್ನು ಬಿಡದೆ ಎಲ್ಲ ಹೇಳ್ಕೊಳ್ಬೇಕು ಅನ್ನಿಸ್ತಿದೆ. ಹೇಳಿ ಸರ್, ಅದೇನು ಅಂತ. ಒಂದ್ ವೇಳೆ ಅವನು ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಎತ್ತ ಅಂತನೂ ನೋಡ್ದೆ, ಅಶ್ವಿನ್ ನಿರಪರಾಧಿ ಅನ್ನೋ ತೀರ್ಮಾನಕ್ಕೆ ಬಂದಿರಬಹುದಾ?